ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಹರೀಶ್. ನೀವೀಗ ನೋಡ್ತಿದ್ದೀರಲ್ಲ, ಇದು ಚೈನಿಂಗ್ ಮೆಶು 6 ಫೀಟ್ದು. ಇದು ಬಂದು ಕೊಳ್ಳೆಗಾಲಕ್ಕೆ ಮಾಡಿರೋದು. 6 ಫೀಟ್ ಪ್ಲಸ್ 5 ಫೀಟ್ ಎರಡೂ ಮಾಡಿದ್ದೀವಿ. ಇದು ನೋಡಿ 6 ಫೀಟಲ್ಲಿದೆ, ಹಿಂದೆ ಇರೋದು 5 ಫೀಟಲ್ಲಿದೆ. ಸೊ ಕಸ್ಟಮರ್ಗೆ ಕಸ್ಟಮೈಸ್ ಮಾಡಿಕೊಡ್ತಿದ್ದೀವಿ. ಯಾಕೆ ಅಂದರೆ ಅವ್ರದ್ದು ಒಂದು ಪ್ಲೇಸಲ್ಲಿ 8 ಅಡಿ ಕಲ್ಲು ಹಾಕಿದ್ದಾರೆ, ಅವ್ರು 6 ಅಡಿ ಚೈನಿಂಗ್ ಮೆಶ್ ಬೇಕು, ಮತ್ತು 7 ಅಡಿ ಕಲ್ಲು ಹಾಕಿದರೆ 5 ಅಡಿ ಚೈನಿಂಗ್ ಮೆಶ್ ಬೇಕು ಅಂತ. ಸೊ 2 ಅಡಿ ಗುಂಡಿ ಒಳಗಡೆ ಹೋಗುತ್ತೆ. ಇದು ನೋಡಿ ಎಲ್ಲ ಶಾರ್ಪ್ ಆಗಿರೋದು. ಸೊ ಇದು ಮೇಲ್ಗಡೆಯಿಂದ ಯಾರಾದರೂ ಹತ್ತಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಚುಚ್ಚಕ್ಕೆ ಅಂತ ಮಾಡಿರೋದು. ಸೊ ಇದು 6 ಅಡಿ ಇದೆ, ಆ ಹಿಂದೆ ಇರೋದು. ಇದು ಮುಂದೆ ಇರೋದು ಬಂದು 5 ಅಡಿ ಇದೆ. ನೀವು ಯಾವ ಸೈಜ್ ಕೇಳ್ತೀರಾ ಅದೇ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ. ಇದು ಬಂದು ಕೊಳ್ಳೆಗಾಲಕ್ಕೆ ಆಗಲೇ ಹೇಳ್ದಂಗೆ, ಇದು ಅವರು ನಾರ್ಮಲಿ ಒಂದು 25 ರೋಲ್ಸು 6 ಫೀಟ್ ತೊಗೊಂಡಿದ್ದಾರೆ, ಪ್ಲಸ್ 5 ಫೀಟ್ ತೊಗೊಂಡು 25 ರೋಲ್ಸ್ ತೊಗೊಂಡಿದ್ದಾರೆ. ಒಂದು ಕಡೆ ಹೈಟ್ ಇದೆ, ಇನ್ನೊಂದು ಕಡೆ ಡೌನ್ ಇದೆ ಅಂತ. ನಿಮಗೆ ಯಾವ್ದು ಸೈಜ್ ಬೇಕಾದರೂ ಕೂಡ ಮಾಡಿಕೊಡ್ತೀವಿ. ನಾರ್ಮಲಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಫಾರ್ಮ್ನ 15 ವರ್ಷ ಆದಮೇಲೆ ಯಾವ ಥರ ನೋಡಬೇಕು ಅಂತ ಇಷ್ಟಪಡ್ತೀರೋ ಅದನ್ನು ಮಾಡೋದಕ್ಕೆ ನೀವು ಇವಾಗಲಿಂದನೇ ಟ್ರೈ ಮಾಡಬೇಕು. ನೀವು ಇವಾಗ ಬಿಟ್ಬಿಟ್ರೆ ಮತ್ತೆ ಇದನ್ನು ಮಾಡೋಕ್ಕಾಗಲ್ಲ. ಫೆನ್ಸಿಂಗ್ಗೆ ಅಂತಲ್ಲ, ಯಾವುದಾದ್ರೂ ಕಲ್ಟಿವೇಷನ್ ಆಗಲಿ, ನೀವು ಪ್ಲ್ಯಾಂಟೇಷನ್ ಆಗಲಿ, ಈಗಲೇ ಮಾಡಿದ್ರೆ ನಿಮ್ಗೊಂದು 15 ವರ್ಷಕ್ಕೆ ನಿಮ್ಮ ಫಾರ್ಮ್ ಆ ಥರ ಇರುತ್ತೆ. ಸೊ ಇದು ಒಂದು 3 ಇಂಚಸ್ ಥಿಕ್ನೆಸ್ಸಲ್ಲಿದೆ, ಮತ್ತು 10 ಗೇಜ್ 3 ಇಂಚಸ್ ಕ್ಯಾಪ್ ಮತ್ತು 10 ಗೇಜ್ ಥಿಕ್ನೆಸ್ಸಲ್ಲಿದೆ ನೋಡಿ. ಇದು ನಾರ್ಮಲಿ ಮೇಲ್ಗಡೆಯಿಂದ ಯಾರು ಹತ್ತಕ್ಕೆ ಟ್ರೈ ಮಾಡಬಾರ್ದು ಅಂತ. ಇದ್ರ ಜೊತೆ 3 ಬಂಡಲ್ಸು 3 ಲೈನ್ಗೆ ಬಾರ್ಬೆಡ್ ವೈರ್ ಕೂಡ ಕೊಟ್ಟಿದ್ದೀವಿ. ಸೊ ಇದು ಒಂದು ಸೆಟ್ಟು. ಇದಕ್ಕೆ GI ವೈರ್ ಮತ್ತು ಬಾರ್ಬೆಡ್ ವೈರು ನಾರ್ಮಲಿ ಹಾಕ್ತಾರೆ. ಒಂದು ಕಂಬದಿಂದ ಒಂದು ಕಂಬಕ್ಕೆ 8 ಅಡಿ ಗ್ಯಾಪ್ ಇಟ್ಟಿದ್ದಾರೆ. ಸೊ ಕಾಡಂದಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಯ್ನಾಗಿ ಕಸ್ಟಮರ್ ಇದನ್ನು ಮಾಡಿರೋದು. ನೀವೇನು 5 ಅಡಿ 6 ಅಡಿನೇ ಹಾಕಬೇಕು ಅಂತೇನಿಲ್ಲ, ನಿಮಗೆ 4 ಅಡಿಯಿಂದ ಕೂಡ ಪ್ರಾಣಿಗಳಿಂದ ತಪ್ಪಿಸ್ಕೋಬೋದು. ಸೊ ಪ್ರಾಣಿಗಳಿಂದ ನಿಮ್ಮ ಜಮೀನನ್ನ ಪ್ರೊಟೆಕ್ಟ್ ಮಾಡ್ಬೋದು.